ಗರ್ಭಧಾರಣೆಯ ಸಮಯದಲ್ಲಿ ತಾಯಿ ತಿನ್ನುವ ಆಹಾರವು ಮಗುವಿನ ಮೆದುಳಿನ ಅಭಿವೃದ್ಧಿಗೆ ತುಂಬಾ ಮುಖ್ಯವಾಗಿದೆ. ವಿಶೇಷವಾಗಿ ವಾಲ್ನಟ್ ಮತ್ತು ಬಾದಾಮಿ ಮೆದುಳಿನ ಬೆಳವಣಿಗೆಗೆ ಅತ್ಯಂತ ಉಪಯುಕ್ತವಾದ ಆಹಾರಗಳಾಗಿವೆ. ಬಾದಾಮಿಯ ಪ್ರಯೋಜನಗಳು: ಬಾದಾಮಿ ಸೀನಿನಲ್ಲಿ ವಿಟಮಿನ್ ಇ, ಪ್ರೋಟೀನ್ ಮತ್ತು ಆರೋಗ್ಯಕರ ಕೊಬ್ಬುಗಳು ಇರುತ್ತವೆ. ಇದು ಮಗುವಿನ ಮೆದುಳಿನ ಬೆಳವಣಿಗೆಗೆ ಮಾತ್ರವಲ್ಲ, ದೇಹದ ಸಂಪೂರ್ಣ ಬೆಳವಣಿಗೆಗೂ ಸಹಾಯ ಮಾಡುತ್ತದೆ. ಬಾದಾಮಿ ತಿನ್ನುವುದರಿಂದ ಮಗುವಿನ ನರ ವ್ಯವಸ್ಥೆ ಬಲವಾಗುತ್ತದೆ. ಜೊತೆಗೆ ಬಾದಾಮಿ ತಾಯಿಗೆ ಶಕ್ತಿ ನೀಡುತ್ತದೆ ಮತ್ತು ರಕ್ತಹೀನತೆ ಸಮಸ್ಯೆಯನ್ನು ಕಡಿಮೆ ಮಾಡಲು ಸಹಾಯಕವಾಗುತ್ತದೆ. ವಾಲ್ನಟ್ನ ಪ್ರಯೋಜನಗಳು: ವಾಲ್ನಟ್ನಲ್ಲಿ ಹೆಚ್ಚು ಪ್ರಮಾಣದಲ್ಲಿ ಒಮೆಗಾ-3 ಫ್ಯಾಟಿ ಆಸಿಡ್ಗಳು ಒಮೆಗಾ-3 ಫ್ಯಾಟಿ ಆಸಿಡ್ಸ್ ಇರುತ್ತವೆ. ಇದು ಮಗುವಿನ ಮೆದುಳಿನ ನರಕೋಶಗಳ ಬ್ರೈನ್ ಸೆಲ್ಸ್ ಅಭಿವೃದ್ಧಿಗೆ ಸಹಾಯ ಮಾಡುತ್ತದೆ. ಗರ್ಭಿಣಿಯರು ನಿಯಮಿತವಾಗಿ ವಾಲ್ನಟ್ ಸೇವಿಸಿದರೆ ಮಗುವಿನ ಸ್ಮರಣೆ ಶಕ್ತಿ ಮೆಮರಿ ಪವರ್ ಮತ್ತು ಕಲಿಕೆಯ ಸಾಮರ್ಥ್ಯ ಲರ್ನಿಂಗ್ ಎಬಿಲಿಟಿ ಉತ್ತಮವಾಗುತ್ತದೆ. ಇದಲ್ಲದೆ ವಾಲ್ನಟ್ನಲ್ಲಿ ಇರುವ ಆಂಟಿಆಕ್ಸಿಡೆಂಟ್ಸ್ ತಾಯಿಯ ಆರೋಗ್ಯವನ್ನು ಕಾಪಾಡಿ ಗರ್ಭದಲ್ಲಿನ ಮಗುವಿಗೆ ರಕ್ಷಣೆಯನ್ನು ಒದಗಿಸುತ್ತವೆ. ಎಷ್ಟು ಸೇವಿಸಬೇಕು? ಪ್ರತಿದಿನ 4ರಿಂದ 5 ಬಾದಾಮಿ ಮತ್ತು 2ರಿಂದ 3 ವಾಲ್ನಟ್ ತಿನ್ನುವುದು ಉತ್ತಮ. ಬಾದಾಮಿಯನ್ನು ರಾತ್ರಿ ನೀರಿನಲ್ಲಿ ನೆನೆಸಿ ಬೆಳಗ್ಗೆ ತಿನ್ನುವುದು ಹೆಚ್ಚು ಪ್ರಯೋಜನಕಾರಿ.